ಸಮಸ್ಯೆಗೆ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತನ ಬಯಸ್ತಾ ವೆಲ್ಕಮ್ ಹೇಳ್ತಾ ಇರೋದು ನಾನು ಶ್ರೀದೇವಿ. ಇವತ್ತಿನ ಕಿಚನ್ನಲ್ಲಿ ನಾವು ನೋಡೋಣ ಒಂದು ಬಿರಿಯಾನಿ ವೆರೈಟಿಯನ್ನು. ಇದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ರುಬ್ಬೋದು ಗಿಬ್ಬೋದು ಏನೂ ಇಲ್ಲ. ಬರೀ ಒಂದು ತರಕಾರಿ ಹಚ್ಕೋಬೇಕು. ಯಾವುದು ಜಾಸ್ತಿ ಇಲ್ಲ, ಬರೀ ಈರುಳ್ಳಿ ಮಾತ್ರ ಯಥೇಚ್ಛವಾಗಿ ಹಚ್ಕೊಂಡು ಇಟ್ಕೊಂಡಿರಬೇಕು. ಆ ಒಂದು ಈರುಳ್ಳಿಯಿಂದ ಮಾಡುವಂಥ ಬಿರಿಯಾನಿ. ನನ್ನ ಲಾಸ್ಟ್ ವಿಡಿಯೋ ಇದೆಯಲ್ಲ, ಟೆಂಪಲ್ ಸ್ಟೈಲ್ ಆಫ್ ಸಾಂಬಾರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು. ನೀವು ಎನ್ಕರೇಜ್ ಮಾಡ್ತಿರೋ ರೀತಿ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತದೆ. ಹೀಗೆ ಹೆಚ್ಚು ವಿಡಿಯೋಗಳನ್ನು ನೋಡಿ ನೀವು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದ ತಿಳಿಸ್ತಾ ಇವತ್ತು ಈ ಸ್ಪೆಷಲ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಬಿರಿಯಾನಿ ಮಾಡೋದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು, ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಚಕ್ ಅಂತ ಮಾಡ್ಕೊಳ್ಬೋದಂತ ಒಂದು ಬಿರಿಯಾನಿ. ಪದಾರ್ಥಗಳು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನೋಡಿ, ಚಕ್ಕೆ, ಏಲಕ್ಕಿ, ಲವಂಗ, ಒಂದು ಚಮಚ ಸೋಂಪು, ಮೊಗ್ಗು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಗರಂ ಮಸಾಲ, ಉಪ್ಪು, ಎಣ್ಣೆ, ತುಪ್ಪ, ಈರುಳ್ಳಿ, ಹಾಗೆ 1 ಪಾವ್ ಅಕ್ಕಿ, ಹಾಗೆ ಸ್ವಲ್ಪ ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ. ಇಷ್ಟಿದ್ರೆ ಸಾಕಾಗುತ್ತೆ. ಮೊದಲಿಗೆ ನೀವು ಇಷ್ಟೇ ಮಾಡಬೇಕಾಗಿರೋದು. ನೋಡಿ, ಎಲ್ಲ ಈರುಳ್ಳಿನ ಸಣ್ಣಗೆ ಹೆಚ್ಕೋಬೇಕು. ನೀವು ಉದ್ದುದ್ದಕ್ಕಿರಲಿ, ತುಂಬ ಅಂದರೆ ಈ ಪುಡಿ ಥರ ಮಾಡಬೇಡಿ. ಈ ರೀತಿ ಉದ್ದುದ್ದಕ್ಕಿರಬೇಕಿದು. ಚೆನ್ನಾಗಿ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ. ಕೂದಲು ಎಳೆ ಥರ ಬರಬೇಕು. ಇದು 4 ರಿಂದ 5 ಈರುಳ್ಳಿಯನ್ನು ಹೆಚ್ಕೊಳ್ಳಿ ನೀವು. ಅದಾದ ನಂತರ ನೀವೇನು ಮಾಡಬೇಕಂತಂದರೆ, ಬೇರೆ ಪದಾರ್ಥಗಳಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ವಾಸನೆ ಆಗಲ್ಲ ಅಂದವರು ಕಡಿಮೆ ಇಟ್ಕೊಳ್ಳಿ. ಇಷ್ಟಿದ್ರೆ ಸಾಕಾಗತ್ತೆ. ಸೊ ಬೆಳ್ಳುಳ್ಳಿ ಇಷ್ಟಾಗಲಿ. 1 ಇಂಚಿನಷ್ಟು ಶುಂಠಿ. ಇವೆಲ್ಲವನ್ನು, ಈ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಏಲಕ್ಕಿ ಒಂದು 2 ಅಥವಾ 4 ಹಾಕ್ಕೋಬೋದು, 2 ಹಾಕ್ಕೊಳ್ಳಿ ಸಾಕಾಗುತ್ತೆ. ಉಳಿದಂತೆ ಗೋಡಂಬಿ, ಇಲ್ಲಿ ನೋಡಿ ಕಾಣಿಸ್ತದಿಲ್ಲ, ಗೋಡಂಬಿ ನಿಮಗೆ ಒಂದು ಹಿಡಿಯಷ್ಟು ಬೇಕಾಗುತ್ತೆ. ಮೊಗ್ಗು ನಾನು ತೋರಿಸ್ತಾ ಇದ್ದೀನಿ, ಚಕ್ಕೆ, ಹಾಗೆಯೇ ಕಸೂರಿ ಮೇಥಿ ಇರುತ್ತೆ, ಹಾಗೆ ಸೋಂಪು 1 ಚಮಚ, 4 ರಿಂದ 5 ಲವಂಗ ಇಟ್ಕೊಳ್ಳಿ. ಸೊ ಇದಿಷ್ಟು ಆಯಿತಾ. ಈಗ ಗರಂ ಮಸಾಲ ಪೌಡ್ರ್ ಬೇಕಾಗುತ್ತೆ, 1 ಚಮಚದಷ್ಟು ಗರಂ ಮಸಾಲ ಪೌಡ್ರು, ಅಕ್ಕಿ 1 ಪಾವಷ್ಟು ತೊಳೆದಿಟ್ಕೊಳ್ಳಿ. ಓಕೆ, ಅಷ್ಟೇ, ಇನ್ನೇನಿಲ್ಲ. ನೀರಲ್ಲಿ ನೆನೆಸ್ಬೇಕಂತಿಲ್ಲ, ತೊಳೆದಿಟ್ಕೊಳ್ಳಿ. ಇದು ಮಾಮೂಲಿ ಅಕ್ಕಿ ಆದರೂ ಆಯಿತು, ಬಾಸುಮತಿ ಆದರೂ ಆಯಿತು, 2 ಒಂದೇ. ಅಚ್ಚ ಖಾರದ ಪುಡಿ, ಖಾರಕ್ಕೆ ಇನ್ನೇನು ಹಾಕ್ತಲ್ಲ ನಾವು, ಅಚ್ಚ ಖಾರದ ಪುಡಿ. ಮೊದಲಿಗೆ ಏನು ಮಾಡ್ತೀರ ಅಂತಂದರೆ, ನೀವು ಕುಕ್ಕರನ್ನು ನೀವು ಸ್ವಲ್ಪ ಹೀಟ್ ಮಾಡೋಕ್ಕೆ ಇಟ್ಬಿಡಿ. ಸ್ಟೌವಲ್ಲಿ ಇಟ್ಬಿಟ್ಟು ಅದಕ್ಕೆ ನೀವು ತಳ ಹತ್ತಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತುಪ್ಪ ಹಾಕ್ತಾಯಿದ್ದೀವಿ. ಸೊ ತುಪ್ಪ ಒಂದು 3 ರಿಂದ 4 ಚಮಚ, ಚಿಕ್ಕ ಚಮಚ ನೋಡ್ತಾ ಇದ್ದೀರಾ, ಇಷ್ಟು ಹಾಕಿ ಚೆನ್ನಾಗಿ ಗ್ರೀಸಿಂಗ್ ಮಾಡಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಯಾವುದೇ ಪದಾರ್ಥ ಮಾಡಬೇಕಾದ್ರೆ ಕುಕ್ಕರ್ ಕೆಳಗಡೆ ನಾವು ಈ ರೀತಿ ಹಾಕಿಲ್ಲ ಅಂದರೆ ತಳ ಹತ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹಾಕ್ತಾಯಿದ್ದೀವಿ. ಸೊ ಈ ಒಂದು ತುಪ್ಪ ಅಷ್ಟೇ ಸಾಕಾಗತ್ತಾ ಅಂದರೆ ಖಂಡಿತ ತುಪ್ಪ ಅಷ್ಟೇ ಸಾಕಾಗೋದಿಲ್ಲ. ತುಪ್ಪದ ಜೊತೆ ನೀವೊಂದು ಮತ್ತೆ 4 ರಿಂದ 5 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಇವೆರಡು ಹಾಕಿದ ನಂತರ ಸ್ವಲ್ಪ ಬಿಸಿಯಾಗಲಿ. ಆ ಬಿಸಿಯಾಗೋದಕ್ಕೆ ಈಗೆಲ್ಲ ಮಸಾಲ ಪದಾರ್ಥಗಳನ್ನು ಒಂದೊಂದೇ ಹಾಕ್ಕೊಳ್ಳೋದು. ಚಕ್ಕೆ, ಮೊಗ್ಗು, ಏಲಕ್ಕಿ ಮತ್ತು ನಾವೇನೇನು ತೆಗೆದಿಟ್ಕೊಂಡಿದ್ದೀವಿ ಅವೆಲ್ಲವನ್ನು ಹಾಕಿ ಈಗ ಸ್ವಲ್ಪ ಬಾಡಿಸ್ಕೊಂಡು ಆ ನಂತರದಲ್ಲಿ ಗೋಡಂಬಿಯನ್ನು ಹಾಕಬೇಕು. ಸೊ ನೀವೀಗ ಕಸೂರಿ ಮೇಥಿ ಈಗಲೇ ಹಾಕೋ ಹಾಗಿಲ್ಲ. ಓಕೆ, ಸೊ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಹಾಕ್ತೀರಾ. ಅದು ಹಾಕಿದ ತಕ್ಷಣ ನೀವು ಈ ಈರುಳ್ಳಿಯನ್ನು ಹಾಕಿಬಿಡಿ. ಈರುಳ್ಳಿಯನ್ನು ಈ ಎಣ್ಣೆ ಮತ್ತು ಈ ತುಪ್ಪ ಕಾಂಬಿನೇಷನ್ ಏನಿದೆ ಅದರಲ್ಲಿ ಸ್ವಲ್ಪ ಬ್ರೌನಿಷ್ ಆಗೋ ಥರ ನೀವು ಒಂಚೂರು ಫ್ರೈ ಮಾಡ್ಕೊಳ್ತಾ ಹೋಗಿ. ನೋಡಿ, ಸ್ವಲ್ಪ ಅಂದರೆ ತುಂಬ ನುಣ್ಣಗೆ ಬೇಯಿಸೋಕ್ಕೆ ಹೋಗಬಾರ್ದು. ಇದನ್ನು ಸ್ವಲ್ಪ ಆಗಬೇಕು. ನಿಮ್ಗೆ ಗೊತ್ತಲ್ಲ, ಈರುಳ್ಳಿ ಹದ ಗೊತ್ತಾಗತ್ತಲ್ಲ, ಸ್ವಲ್ಪ ಕರುಮ್ ಅಂತಂದರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಆಗೋಯ್ತು, ಈರುಳ್ಳಿ ಆಗಿದೆ ಅಂತ ಅರ್ಥ. ಸೊ ಈ ಹಂತದಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಹಂತದಲ್ಲಿ ನಾವೇನು ಮಾಡಬೇಕೀಗ, ಮಿಕ್ಕಿದ ಪದಾರ್ಥಗಳನ್ನು ಒಂದೊಂದಾಗೆ ಹಾಕ್ಕೊಳ್ತಾ ಹೋಗಬೇಕು. ಮೊದಲಿಗೆ ಅಚ್ಚ ಖಾರದ ಪುಡಿಯನ್ನು ಹಾಕೋಣ. ಅಚ್ಚ ಖಾರದ ಪುಡಿ, ಇದು ಗರಂ ಮಸಾಲ ಪೌಡ್ರ್ ಹಾಕಿದ್ದೀರಾ. ಸೊ ಗರಂ ಮಸಾಲ ಪೌಡ್ರು, ಅಚ್ಚ ಖಾರದ ಪುಡಿಯನ್ನು ಹಾಕೋಣ. ಖಾರ ನಿಮ್ಮಿಷ್ಟಕ್ಕೆ, ಯಾವಾಗಲೂ ಹೇಳ್ತೀನಿ, ಖಾರ ನಿಮ್ಮಿಷ್ಟಕ್ಕೆ. ಆಮೇಲೆ ಈ ಕಸೂರಿ ಮೇಥಿ ಕೂಡ ಈಗ ನಾನು ಹಾಕಿದೆ. ಇದಿಷ್ಟು ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಿಲ್ಲ, ಚೆನ್ನಾಗಿ ಕುಟ್ಟಿ ಹಾಕ್ಕೊಂಡಿರ್ತಲ್ಲ, ಸೊ ಅದನ್ನು ಈಗ ಹಾಕ್ಬಿಡಿ. ಈಗ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನಾವು ಸ್ವಲ್ಪ ಹಸಿ ವಾಸನೆ ಬರೋ ಥರ, ಈ ಒಂದು ಇದೆಯಲ್ಲ, ಈ ಹಸಿ ವಾಸನೆ ಎಲ್ಲ ಹೋಗೋ ಥರ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಸೊ ಎಲ್ಲ ಹುರ್ಕೊಂಡಾಗ ನಿಮ್ಗೆ ಚೂರೋದು ಎಲ್ಲ ಒದ್ದೆ ಆಗೋಕ್ಕೆ ಶುರುವಾಗುತ್ತೆ, ಯಾಕಂದರೆ ಎಲ್ಲ ಸೇರಿದೆಯಲ್ಲ. ಸೊ ಈಗ ಒಂದು ಹಂತಕ್ಕೆ ಇದು ರೆಡಿ ಆಯಿತು ಅಂತ ಹೇಳ್ಬೋದು. ಸೊ ಈಗ ನಾವೇನು ಮಾಡ್ತೀವಿ, ಅಳತೆಗೆ ತಕ್ಕಷ್ಟು ಉಪ್ಪು, ಈ ಉಪ್ಪು ಕೂಡ ಅಷ್ಟೇ ಅಳತೆಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದು ಹಾಕ್ಕೊಂಡ ನಂತರ ನಾವೀಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಇದರಲ್ಲಿ ಬಾಡಿಸೋ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ಉದುರಾಗಿ ಆಗಬೇಕು ಅಂದರೆ ಈ ರೀತಿ ಮಾಡಬೇಕು. ಅಕ್ಕಿ ನೆನೆಸಿದ್ರೆ ಈ ರೀತಿ ಆಗೋಲ್ಲ, ನೆನೆಸದೆ ಹಾಗೆ ಹಾಕ್ಕೊಂಡಾಗ ಏನು ಮಾಡಬೇಕು, ಇದರಲ್ಲೇ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ರೆ ನಿಮಗೆ ಉದುರಾಗುತ್ತೆ, ಮುದ್ದೆ ಆಗೋದಿಲ್ಲ. ಸೊ ಇಷ್ಟ ಆಯ್ತಲ್ಲ. ಈಗ 1 ಅಳತೆ ಅಕ್ಕಿ, 1 ಪಾವ್ ತೊಗೊಂಡಿರಲ್ಲ, 1.5 ರಿಂದ 2 ಲೋಟ, ಮತ್ತು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ, ನಾನು ಹೇಳ್ತಾ ಇದ್ದೀನಿ. 1.5 ರಿಂದ 2 ಲೋಟದಷ್ಟು ಅಕ್ಕಿ ಇಡಿ. ಅದು ಚೆನ್ನಾಗಿ ಕುದಿಬೇಕು. ಈ ರೀತಿ ನೋಡಿ, ಕಾಣಿಸ್ತದಿಲ್ಲ, ಚೆನ್ನಾಗಿ ಕುದಿ ಬಂದಾಗ
ಕುದಿ ಬಂದಾಗ ಲಿಡ್ ಹಾಕ್ಬಿಡಿ. ಲಿಡ್ ಹಾಕಿಬಿಟ್ಟು ಮೇಲ್ಗಡೆ ನೀವು ವಿಸಿಲ್ ಹಾಕಿ ಬಿಟ್ಬಿಡಬೇಕು. ವಿಸಿಲ್ ಹಾಕಿ ಬಿಟ್ಟಿದ ನಂತರ ಅದು 2ರಿಂದ 3 ಕೂಗು, ಅದು ಮತ್ತೆ ಹೇಳ್ತಾ ಇದ್ದೀನಿ, 1 ಕೂಗು ಸಾಕಾಗುತ್ತೆ. ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಗೊತ್ತಿರುತ್ತೆ ನಿಮ್ಮ ಕುಕ್ಕರ್ ಎಷ್ಟು ಕೂಗಿದ್ರೆ ಕರೆಕ್ಟ್ ಆಗುತ್ತೆ ಅಂತ. ಸೊ ನಾರ್ಮಲಿ 1 ಕೂಗಿಗೆ ಆಗುತ್ತೆ. ಸೊ 1ರಿಂದ 2 ಕೂಗು ಕೂಗಿಸಿ ಆರಕ್ಕೆ ಕಂಪ್ಲೀಟಾಗಿ ಆರಕ್ಕೆ ಬಿಟ್ಬಿಡಿ. ಅದಾದ ನಂತರ ಓಪನ್ ಮಾಡಿದಾಗ ನೋಡಿ ಪರ್ಫೆಕ್ಟ್ ಆಗೋಗಿದೆ, ಸರಿಯಾಗಿದೆ, ಕರೆಕ್ಟಾಗಿದೆ. ಸೊ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ, ಸಖತ್ತಾಗಿದೆ ನೋಡಿ. ಪುಡಿ ಪುಡಿಯಾಗಿ ಕೂಡ ಆಗಿದೆ, ಚೆನ್ನಾಗೂ ಆಗಿದೆ. ಈಗ ಚೆನ್ನಾಗಿ ಒಂದು ಸತಿ ಕಲಿಸ್ಕೊಂಡ್ಬಿಡೋಣ. ಎಲ್ಲ ಮೇಲಿಂದ ಕೆಳಗೆ ಕರೆಲ್ಲ ಮಸಾಲೆ ಹೊಂದ್ಕೋಬೇಕಲ್ಲ. ಕಲಿಸ್ಕೊಂಡ ನಂತರ ತಟ್ಟೆಗೆ ಹಾಕಿದರೆ ಬೊಂಬಾಟಾಗಿರುವಂಥ ಈರುಳ್ಳಿ ಬಿರಿಯಾನಿ ರೆಡಿ. ಅದನ್ನು ಸರ್ವ್ ಮಾಡಬೇಕಂದ್ರೆ ಮೊಸರು ಬಜ್ಜಿ, ನಿಮ್ಗೆ ಗೊತ್ತಿದ್ದಿಲ್ಲ ಮೊಸರು ಬಜ್ಜಿ ಮಾಡೋದು ಹೇಗೆ ಅಂತ, ಅದ್ರ ಜೊತೆಗೆ ನೀವು ಸರ್ವ್ ಮಾಡೋಕ್ಕೆ ಕೊಟ್ಬಿಡಿ. ಒಳ್ಳೆ ಕಾಂಬಿನೇಷನ್, ಬಿಸಿ ಬಿಸಿ ಇದ್ದಾಗೆ ತಿನ್ಬೇಕಂಡ್ರಿ. ತಿಂದು ಹೇಳಿ ಹೇಗಿತ್ತು ನಮ್ಮ ಈ ಆನಿಯನ್ ಬಿರಿಯಾನಿ ಅಂತ. ಫಸ್ಟ್ ಕ್ಲಾಸ್ ಆಗಿರುತ್ತೆ ಕಣ್ರಿ, ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇವತ್ತಿನ ಕಿವಿ ಮಾತು ಹೇಳ್ತೀನಿ. ನಾವು ತುಂಬ ಫಂಕ್ಷನ್ಗಳಿಗೆಲ್ಲ ಹೋದಾಗ ಊಟ ಆದಮೇಲೆ ಎಲಡಿಕೆ ಕೊಡ್ತಾರೆ. ತುಂಬ ಜನ ಅಂದ್ಕೊಳ್ತಾರೆ ನಾವು ಎಲಡಿಕೆ ಹಾಕೊಳ್ಳಪ್ಪ ಬಾಯೆಲ್ಲ ಒಂಥರ ಆಗುತ್ತೆ ಅಂತ. ಖಂಡಿತ ಆ ಥರ ಮಾಡಬೇಡಿ. ಯಾಕೆಂದರೆ ಯಾವುದೇ ಭರ್ಜರಿ ಊಟ ಮಾಡಿದ ತಕ್ಷಣ ಎಲಡಿಕೆ ಹಾಕ್ಕೊಂಡ್ರೆ ನಾವು ಅಡುಗೆಯಲ್ಲಿ ಏನಾದರೂ ಒಂದು ವ್ಯತ್ಯಾಸಗಳು ಇದ್ದರೂ ಕೂಡ ಏನಾಗುತ್ತೆ, ಈ ಎಲಡಿಕೆನೆಲ್ಲ ಸೆಗ್ರಿಗೇಟ್ ಮಾಡೋಕ್ಕೋಗುತ್ತೆ. ಅಂದರೆ ಯಾಕೆಂದರೆ ಎಣ್ಣೆ ಜಿಡ್ಡು ಎಲ್ಲ ಜಾಸ್ತಿ ತಿಂದುಬಿಟ್ಟಿರ್ತೀವಲ್ಲ, ಅದೆಲ್ಲ ಒಂದು ಸಮಕ್ಕೆ ಸರಿಯಾಗುತ್ತೆ, ಸೆಗ್ರಿಗೇಟ್ ಆಗುತ್ತೆ, ಒಳ್ಳೆಯ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಎಲಡಿಕೆ ಹಾಕ್ಕೊಳ್ಳೇಬೇಕು. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಇದು ದೇವಿಸ್ ಕಿಚನ್, ಅಡುಗೆ ಕಲಿಯೋರಿಗೋಸ್ಕರ ಇರುವಂಥ ಚಾನಲ್. ಸದುಪಯೋಗ ಮಾಡ್ಕೊಳ್ಳಿ.